ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ರಾಜಕಾರಣಿಗಳು ಒಂಥರ ಸೂರ್ಯಕಾಂತಿ ಹೂವಿದ್ದಂಗೆ. ಅಧಿಕಾರ ಅನ್ನೋ ಸೂರ್ಯ ಯಾವ ಕಡೆ ಇರ್ತಾನೋ ರಾಜಕಾರಣಿಗಳು ಆ ಕಡೆಗೆ ವಾಲ್ತಾ ಇರ್ತಾರೆ. ಈಗ ಅದಕ್ಕೊಂದು ಸ್ಪಷ್ಟ ಉದಾಹರಣೆ ಅಂದ್ರೆ ಅದು ತಮಿಳುನಾಡು ಕಾಂಗ್ರೆಸ್. ತಮ್ಮ ಬಹುಕಾಲದ ಮಿತ್ರ ಪಕ್ಷವನ್ನ ಏಕಾಂಗಿಯಾಗಿ ಬಿಟ್ಟು ಈಗ ಕಾಂಗ್ರೆಸ್ ಪಕ್ಷ ವಿಜಯ್ ಅವರನ್ನ ಬೆಂಬಲಿಸೋದಕ್ಕೆ ಹೊರಟಿದೆ. ಇದನ್ನ ಬಿಜೆಪಿ ವಿರುದ್ಧದ ರಾಜಕಾರಣ ಅಂತ ಕಾಂಗ್ರೆಸ್ ಸಮರ್ಥಿಸ್ಕೊಳ್ತಾ ಇದ್ರೆ, ಡಿಎಂಕೆ ಕಾಂಗ್ರೆಸ್ ಪಕ್ಷವನ್ನ ಬ್ಯಾಕ್ ಸ್ಟ್ಯಾಬರ್ಸ್ ಅಂತ ಕರೀತಾ ಇದೆ. ಇಲ್ಲಿ ಬಹುಕಾಲದ ಮಿತ್ರನನ್ನ ಬಿಟ್ಟು ಕಾಂಗ್ರೆಸ್ ಅಧಿಕಾರದ ಹಿಂದೆ ಹೊರಟು ಹೋದ್ರೆ ರಾಷ್ಟ್ರಮಟ್ಟದಲ್ಲಿ ಅವರು ಉಳಿದ ಮಿತ್ರ ಪಕ್ಷಗಳ ನಂಬಿಕೆಯನ್ನು ಕಳ್ಕೊಳ್ಳೋದಿಲ್ವಾ? ಇಂಡಿ ಕೂಟದಲ್ಲಿ ಬಿರುಕುಂಟಾಗೋದಕ್ಕೆ ಈ ನಿರ್ಧಾರ ಕಾರಣ ಆಗೋದಿಲ್ವಾ? ಮುಂದಿನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದರ ಇಂಪ್ಯಾಕ್ಟ್ ಹೇಗಿರುತ್ತೆ? ಇಷ್ಟಕ್ಕೂ ಟಿವಿಕೆಗೆ ಕಾಂಗ್ರೆಸ್ನ ಬೆಂಬಲ ಸಾಕಾಗುತ್ತಾ ಅಥವಾ ಅವರ ಮುಂದೆ ಬೇರೆ ಆಪ್ಷನ್ಗಳು ಕೂಡ ಅಲ್ಲಿವೆಯಾ? ತಮಿಳುನಾಡಿನ ರಾಜಕಾರಣದಲ್ಲಿ ಆಗ್ತಾ ಇರೋ ಬದಲಾವಣೆಗಳೇನು? ಬನ್ನಿ ನೋಡೋಣ. ಸ್ನೇಹಿತರೆ, ಮೇ 7ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಚಂದ್ರಶೇಖರನ್ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಆದರೆ ಬಹುಮತಕ್ಕೆ ಬೇಕಾದ ನಂಬರ್ ಗೇಮಲ್ಲಿ ಅವರು ಇನ್ನೂ ಗೆದ್ದಿಲ್ಲ. ಸದ್ಯಕ್ಕೆ ಟಿವಿಕೆ 108 ಸ್ಥಾನಗಳಲ್ಲಿ ಗೆದ್ದಿದೆ. ಆದರೆ ಅದರಲ್ಲಿ ವಿಜಯ್ 2 ಸ್ಥಾನಗಳನ್ನು ಗೆದ್ದಿರೋ ಕಾರಣ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸುವ ಸಂದರ್ಭದಲ್ಲಿ ಅವರ ಪಕ್ಷದ ಸೀಟುಗಳ ಸಂಖ್ಯೆನ 107 ಅಂತಲೇ ಕನ್ಸಿಡರ್ ಮಾಡ್ತಾರೆ. ಹೀಗಾಗಿ ಟಿವಿಕೆಗೆ ಸರಳ ಬಹುಮತಕ್ಕೀಗ ಇನ್ನೂ 11 ಸ್ಥಾನಗಳ ಅಗತ್ಯ ಇರುತ್ತೆ. ಸೊ ಟಿವಿಕೆ ಡಿಎಂಕೆನ ಬಿಟ್ಟು ಬೇರೆ ಯಾರು ಬೇಕಾದರೂ ನಮ್ಮ ಜೊತೆ ಬಂದು ಕೈ ಜೋಡಿಸಬಹುದು ಅನ್ನೋ ಥರದ ಮೆಸೇಜ್ ಒಂದನ್ನು ರವಾನೆ ಮಾಡಿದೆ. ಆ ಸೂಚನೆ ಸಿಕ್ಕ ಕೂಡಲೇ ಮೊದಲು ಟಿವಿಕೆ ಕಡೆಗೆ ಹೋಗ್ತಾ ಇರೋದು ಕಾಂಗ್ರೆಸ್. ಈ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿರೋ ಕಾಂಗ್ರೆಸ್ ನಾಯಕ ಕೆ.ಸಿ. ವೇಣುಗೋಪಾಲ್, ಟಿವಿಕೆ ನಮ್ಮ ಬೆಂಬಲವನ್ನು ಕೇಳ್ತಾ ಇದೆ. ತಮಿಳುನಾಡಲ್ಲಿ ಜನ ಬಿಜೆಪಿ ಹಾಗೂ ಅದರ ಸಿದ್ಧಾಂತದ ವಿರುದ್ಧ ಮತ ಚಲಾಯಿಸಿದ್ದಾರೆ. ಹೀಗಾಗಿ ಬಿಜೆಪಿಯನ್ನು ದೂರ ಇಡೋದಕ್ಕೆ ನಾವು ಟಿವಿಕೆಗೆ ಬೆಂಬಲ ಕೊಡೋದಕ್ಕೆ ಸಿದ್ಧ ಇದ್ದೀವಿ. ಈ ಬಗ್ಗೆ ನಿರ್ಧಾರ ತಗೊಳ್ಳೋದಕ್ಕೆ ತಮಿಳುನಾಡು ರಾಜ್ಯ ಕಾಂಗ್ರೆಸ್ ಘಟಕಕ್ಕೆ ತಿಳಿಸಿದ್ದೀವಿ ಅಂತ ವೇಣುಗೋಪಾಲ್ ಹೇಳಿದ್ದಾರೆ. ಹೀಗೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯ ಹೇಳಿಕೆ ಹೊರಬೀಳ್ತಿದ್ದಂತೆ ತಮಿಳುನಾಡಿನ ಕಾಂಗ್ರೆಸ್ ಘಟಕ ಟಿವಿಕೆಗೆ ಬೆಂಬಲ ಕೊಡೋದಕ್ಕೆ ಒಪ್ಪಿದೆ. ಅದಕ್ಕಾಗಿ ಅವರೀಗಾಗಲೇ ವ್ಯಾಪಾರನೂ ಶುರು ಮಾಡಿದ್ದಾರೆ. 2 ಕ್ಯಾಬಿನೆಟ್ ರ್ಯಾಂಕ್ ಸಚಿವ ಸ್ಥಾನಗಳನ್ನು ಕೇಳ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನ ಕೆಲ ಪತ್ರಿಕೆಗಳು ಹೊರಹಾಕ್ತಾ ಇವೆ. ಆದರೆ ಇಲ್ಲಿ ಕಾಂಗ್ರೆಸ್ ಬೆಂಬಲದ ಬಗ್ಗೆ ವಿಜಯ್ ಅವರ ತಂದೆ ಚಂದ್ರಶೇಖರನ್ ಅವರು ಹೇಳಿರೋದು ಬಿಟ್ರೆ ಟಿವಿಕೆಯಿಂದ ಇನ್ಯಾರೂ ಕೂಡ ಕಾಂಗ್ರೆಸ್ ಜೊತೆಗಿನ ಮೈತ್ರಿಯ ಬಗ್ಗೆ ಮಾತಾಡ್ತಾ ಇಲ್ಲ. ಇನ್ನು ಕಾಂಗ್ರೆಸ್ನ ಶಾಸಕರು ಬೆಂಬಲ ಕೊಟ್ಟು ಬಿಟ್ರೆ ಟಿವಿಕೆಗೆ ಸಾಕಾಗತ್ತಾ? ಖಂಡಿತ ಇಲ್ಲ. ಇನ್ನೂ 6 ಮಂದಿ ಶಾಸಕರ ಅಗತ್ಯ ಅಲ್ಲಿ ಬೀಳುತ್ತೆ. ಪಿಎಂಕೆಯ 3, ಸಿಪಿಎಂ, ಸಿಪಿಐ, ವಿಸಿಕೆ ತಲಾ 2 ಶಾಸಕರನ್ನ ಅಲ್ಲಿ ಹೊಂದಿವೆ. ಸೊ ಅವರೆಲ್ಲ ವಿಜಯ್ಗೆ ಸಪೋರ್ಟ್ ಮಾಡಿದ್ರೆ ಟಿವಿಕೆ ಸರ್ಕಾರ ರಚನೆ ಮಾಡೋದಿಕ್ಕಲ್ಲಿ ಯಾವ ಸಮಸ್ಯೆನೂ ಆಗೋದಿಲ್ಲ. ಹೀಗಾಗಿ ವಿಜಯ್ ಸಣ್ಣ ಪುಟ್ಟ ಪಕ್ಷಗಳನ್ನೇ ಮೊದಲು ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ. ವಿಶೇಷ ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ವಿಜಯ್ ಕಾಂಗ್ರೆಸ್ ಪಕ್ಷದ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಕೂಡ ಇದು ಹೆಮ್ಮೆಯ ತರ ಕಾಣ್ತಾ ಇರಬಹುದು. ಈ ಬಗ್ಗೆ ಕೆಲವರಿಗಾಗಲೇ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳನ್ನು ಹಂಚ್ಕೋತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಪಕ್ಷದ 5 ಶಾಸಕರನ್ನ ನಂಬಿಕೊಂಡು ಸರ್ಕಾರವನ್ನ ರಚನೆ ಮಾಡಿದ್ರೆ ವಿಜಯ್ ಮುಂದಿನ ದಿನಗಳಲ್ಲಿ ಸಮಸ್ಯೆಗೆ ಸಿಲುಕಬೇಕಾಗುತ್ತೆ. ತುಂಬಾ ಕಡಿಮೆ ಬಹುಮತದ ಹಲವಾರು ಪಕ್ಷಗಳನ್ನ ಒಟ್ಟುಗೂಡಿಸಿ ಮಾಡಿದ ಸರ್ಕಾರ ಅತಂತ್ರವಾಗಿರುತ್ತೆ ಅನ್ನೋ ಅಭಿಪ್ರಾಯ ಕೆಲ ರಾಜಕೀಯ ತಜ್ಞರದ್ದು. ಇನ್ನು ವಿಜಯ್ ಅವರ ಸಲಹೆಗಾರರು ಇಲ್ಲಿ ದೆಹಲಿಯ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಅದು 2013 ದೆಹಲಿಯ ಚುನಾವಣೆ ನಡೆದಿತ್ತು. ಅಲ್ಲಿ ಶೀಲಾ ದೀಕ್ಷಿತ್ ಅವರ ಬಹುಕಾಲದ ಆಳ್ವಿಕೆಯ ವಿರುದ್ಧ ಏನಾದರೂ ಮಾಡಿ ಗೆಲ್ಲಬೇಕು ಅಂತ ಬಿಜೆಪಿ ಪ್ರಯತ್ನ ಪಡ್ತು. ಅಂತ ಹೊತ್ತಲ್ಲಿ ಆಮ್ ಆದ್ಮಿ ಪಕ್ಷ ಅಲ್ಲಿ ಚುನಾವಣೆಗೆ ಎಂಟ್ರಿ ಕೊಡ್ತು. ಅರವಿಂದ್ ಕೇಜ್ರಿವಾಲ್ ಎಎಪಿ ಮೂಲಕ ದೆಹಲಿಯ ಚುನಾವಣಾ ಅಖಾಡಕ್ಕಿಳಿದ್ರು. ಚುನಾವಣೆ ನಡೀತು. ಒಟ್ಟು 70 ಸ್ಥಾನಗಳ ಪೈಕಿ ಬಿಜೆಪಿ 31 ಸ್ಥಾನಗಳನ್ನ ಗೆದ್ದು ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಆಮ್ ಆದ್ಮಿ ಪಕ್ಷ ಮೊದಲ ಚುನಾವಣೆಯಲ್ಲಿ 28 ಕ್ಷೇತ್ರಗಳನ್ನ ಗೆಲ್ಲುವ ಮೂಲಕ 2ನೇ ಅತಿದೊಡ್ಡ ಪಕ್ಷ ಅನ್ನಿಸ್ಕೊಳ್ತು. ಇನ್ನು ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದು ಕೇವಲ 8 ಸ್ಥಾನಗಳನ್ನು ಮಾತ್ರ. ಸೊ ಅತಿದೊಡ್ಡ ಪಕ್ಷ ಬಿಜೆಪಿಯಲ್ಲಿ ಅಧಿಕಾರ ಹಿಡಿಬೇಕಿತ್ತಲ್ವಾ? ಆದ್ರೆ ಅಲ್ಲಿ ಹಾಗಾಗಲಿಲ್ಲ. ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆದ್ರು. ಯಾರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡ್ತಾ ತಮ್ಮ ಪಕ್ಷವನ್ನ ಸ್ಥಾಪನೆ ಮಾಡಿದ್ರೋ ಅದೇ ಕಾಂಗ್ರೆಸ್ನ ಬೆಂಬಲವನ್ನ ಅರವಿಂದ್ ಕೇಜ್ರಿವಾಲ್ ಪಡೆದ್ರು, ಮುಖ್ಯಮಂತ್ರಿ ಕೂಡ ಆದ್ರು. ಹಾಗಂತ ಅಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನಂಬಿಕೊಂಡು ಅರವಿಂದ್ ಕೇಜ್ರಿವಾಲ್ ಕೂತ್ಕೊಳ್ಳಿಲ್ಲ. ಬದಲಿಗೆ 2 ವರ್ಷಗಳ ಒಳಗೆ ಕಾಂಗ್ರೆಸ್ನ ಸಖ್ಯ ತೊರೆದ್ರು. ಅವಧಿ ಪೂರ್ವ ಚುನಾವಣೆಗೆ ಹೋದ್ರು. ಅಲ್ಲಿ ಅಭೂತಪೂರ್ವ ಜಯವನ್ನೂ ದಾಖಲಿಸಿದ್ರು. 2015ರಲ್ಲಿ 70 ಕ್ಷೇತ್ರಗಳ ಪೈಕಿ 67 ಸ್ಥಾನಗಳನ್ನ ಆಮ್ ಆದ್ಮಿ ಪಕ್ಷ ತನ್ನದಾಗಿಸ್ಕೊಳ್ತು. ಅಲ್ಲಿಗೆ ದೆಹಲಿಯಿಂದ ಕಾಂಗ್ರೆಸ್ ವಾಶ್ಔಟ್. ಇನ್ನು 2020ರ ಚುನಾವಣೆಯಲ್ಲಿ ಕೂಡ ಆಮ್ ಆದ್ಮಿ 62 ಸ್ಥಾನಗಳನ್ನು ಗಳಿಸಿತು. ಬಿಜೆಪಿ 8 ಸ್ಥಾನಗಳನ್ನು ಗಳಿಸೋದರ ಮೂಲಕ ಕಾಂಗ್ರೆಸ್ 0 ಸುತ್ತಿತು. ಹಾಗೆ 2025ರಲ್ಲಿ ಬಿಜೆಪಿ 48, ಆಮ್ ಆದ್ಮಿ 22 ಕ್ಷೇತ್ರಗಳಲ್ಲಿ ಆರಿಸಿ ಬಂದು ಕಾಂಗ್ರೆಸ್ಗೆ ಮತ್ತೆ ದೆಹಲಿಯಲ್ಲಿ ಶೂನ್ಯನೇ.
ಇನ್ನು ಈ ತಮಿಳುನಾಡಲ್ಲಿ ಕಾಂಗ್ರೆಸ್ಗೆ ಅದರದ್ದೇ ಆದ ಅಸ್ತಿತ್ವ ಏನೂ ಇಲ್ಲ. ಅಲ್ಲಿ DMK ಅಥವಾ AIADMK ಈ ಎರಡೂ ಪಕ್ಷಗಳ ಹೆಗಲ ಮೇಲೆ ಸವಾರಿ ಮಾಡಿಕೊಂಡೇ ಕಾಂಗ್ರೆಸ್ ಒಂದಷ್ಟು ಸ್ಥಾನಗಳನ್ನು ಗೆಲ್ತಾ ಬರ್ತಾ ಇದೆ. ಈ ಹಿಂದೆ AIADMK ಜೊತೆ ಕಾಂಗ್ರೆಸ್ನ ಮೈತ್ರಿ ಇತ್ತು, ಆಗ್ಲೂ ಒಂದಷ್ಟು ಸ್ಥಾನಗಳನ್ನು ಅವ್ರು ಗೆದ್ದುಕೊಂಡ್ರು. ಈಗ DMK ಜೊತೆ ಮೈತ್ರಿ ಇದೆ, ಅಲ್ಲಿ ಕೂಡ ಈ ಬಾರಿ 5 ಸ್ಥಾನಗಳನ್ನ ಕಾಂಗ್ರೆಸ್ ಗೆದ್ದುಕೊಂಡಿದೆ. ಇನ್ನು ಕಾಂಗ್ರೆಸ್ ಅನ್ನ ಈ 5 ಕ್ಷೇತ್ರಗಳಲ್ಲಿ ಗೆಲ್ಲಿಸಿರುವುದು ಕೂಡ DMKಯ ಮತದಾರರೇ. DMK ಮತ್ತು TVK ರಾಜಕೀಯ ವಿರೋಧಿಗಳು ಅಂತ ವಿಜಯ್ ಈಗಾಗಲೇ ಹೇಳಿದ್ದಾರೆ. ಈ ಬಾರಿ TVK ಸೋಲಿಸಿರೋದೇ DMKಯನ್ನ. ಕಡೆಗೆ DMK ನಾಯಕ ಸ್ಟಾಲಿನ್ ಅನ್ನ ಕೂಡ ಈ ಬಾರಿ TVK ಸೋಲಿಸಿದೆ. ಹೀಗಿರುವಾಗ DMKಯ ಮಿತ್ರ ಪಕ್ಷ ಅದರ ಶತ್ರು ಪಕ್ಷಗಳ ಜೊತೆ ಹೋದ್ರೆ ಅದು ಜನಾಭಿಪ್ರಾಯದ ವಿರುದ್ಧ ಅನ್ನಿಸ್ಕೊಳ್ಳುತ್ತೆ ಅಂತ DMK ಹೇಳೋದಕ್ಕೆ ಶುರು ಮಾಡಿದೆ. ಆದ್ರೆ ಕಾಂಗ್ರೆಸ್ಗೆ ಇದೆಲ್ಲ ಇಂಪಾರ್ಟೆಂಟ್ ಏನಲ್ಲ. ಅವರಿಗೆ ಅಧಿಕಾರದಲ್ಲಿರಬೇಕು. ಈಗ ಜೊತೆ ಸೇರಿದ್ರೆ ಮುಂದೆ ವಿಜಯ್ ಅವರ ಪಕ್ಷವನ್ನ ಕೂಡ ಇಂಡಿ ಕೂಟದ ಭಾಗವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಯೋಚನೆ ಕಾಂಗ್ರೆಸ್ಗಿದ್ದಾಗಿದೆ. ಹೀಗಾಗಿ ಅವರು ವಿಜಯ್ ಅವರ ಜೊತೆ ಹೋಗೋ ಪ್ರಯತ್ನವನ್ನ ಆರಂಭ ಮಾಡಿದ್ದಾರೆ. ಇನ್ನು ವಿಜಯನ್ನ ಕೇಜ್ರಿವಾಲ್ಗೆ ಹೋಲಿಸುವವರು ಕೂಡ ಸಾಕಷ್ಟು ಜನ ಇದ್ದಾರೆ. ಕಾಂಗ್ರೆಸ್ಗೆ ತಮಿಳುನಾಡಲ್ಲಿ ಇರೋದು 5 MLAಗಳು. ಅವರನ್ನ ವಿಜಯ್ ತಮ್ಮ ಪಕ್ಷದಲ್ಲಿ ವಿಲೀನ ಮಾಡಿಕೊಂಡು ಬಿಟ್ರೆ ತಮಿಳುನಾಡಲ್ಲಿ ಕಾಂಗ್ರೆಸ್ ಕೂಡ ಇರೋದಿಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆ ಕೂಡ ಅಲ್ಲಿ ಅಪ್ಲೈ ಆಗೋದಿಲ್ಲ. ಸೊ ಇಲ್ಲಿ ಕೇಜ್ರಿವಾಲ್ಗಿಂತಲೂ ಭಯಾನಕವಾಗಿ ವಿಜಯ್ ಕಾಂಗ್ರೆಸ್ ಪಕ್ಷವನ್ನ ತಿಂದು ಬಿಡೋ ಸಾಧ್ಯತೆ ಇದೆ ಅನ್ನೋದು ಕೆಲವರ ಆತಂಕ. ಇನ್ನು ಕಾಂಗ್ರೆಸ್ ಮಾಡ್ತಾ ಇರೋದು ನೈತಿಕತೆ ಅಲ್ಲ ಅಂತ DMKಯ ವಕ್ತಾರ ಸರವಣನ್ ಅಣ್ಣಾದುರೈ ಹೇಳಿದ್ದಾರೆ. ಕಾಂಗ್ರೆಸ್ನ ಬ್ಯಾಕ್ ಸ್ಟ್ಯಾಬರ್ಸ್ ಅಂತ ಅವ್ರು ಕರೆದಿದ್ದಾರೆ. ಬರೀ 2 ಮಂತ್ರಿ ಪದವಿಗಳಿಗೆ ಆಸೆ ಪಟ್ಟು TVK ಜೊತೆ ಕಾಂಗ್ರೆಸ್ ಹೋಗ್ಬಿಟ್ರೆ ರಾಷ್ಟ್ರ ಮಟ್ಟದಲ್ಲವರು ಮಿತ್ರ ಪಕ್ಷಗಳ ವಿಶ್ವಾಸವನ್ನ ಕಳ್ಕೋಬೇಕಾಗತ್ತೆ. ಮುಂದಿನ ಉತ್ತರ ಪ್ರದೇಶ ಹಾಗೂ ಇನ್ನಿತರ ರಾಜ್ಯಗಳಲ್ಲಿ ಇವರನ್ನ ಅಲ್ಲಿನ ಪಕ್ಷಗಳು ಜನ ನಂಬೋದಿಲ್ಲ. ಇದು ಅನೈತಿಕ ಅಂತೆಲ್ಲ ಅಣ್ಣಾದುರೈ ಹೇಳ್ತಾ ಇದ್ದಾರೆ. The Congress party decided to ally with the TVK, pledging the support of their 5 MLAs to the TVK party. I think they have backstabbed. ಗೆಳೆಯರೆ, ರಾಜಕಾರಣದಲ್ಲಿ ನೈತಿಕತೆ ಅನ್ನೋದು ಎಲ್ಲಿದೆ? ಯಾವುದು ನೈತಿಕತೆ? ಇದೇ DMK ಒಂದು ಕಾಲಕ್ಕೆ BJP ಜೊತೆ ಇರಲಿಲ್ವೇ? ರಾಜೀವ್ ಗಾಂಧಿ ಹತ್ಯೆಯ ಸಂದರ್ಭದಲ್ಲಿ DMK ಮೇಲೆ ಸಂಶಯ ಪಟ್ಟು ಕಾಂಗ್ರೆಸ್ ತಮಿಳುನಾಡು ಸರ್ಕಾರವನ್ನು ಪದಚ್ಯುತಗೊಳಿಸ್ತು. ಆಮೇಲೆ ಅದೇ ಕಾಂಗ್ರೆಸ್ ಜೊತೆ ಇವರು ಮೈತ್ರಿ ಮಾಡ್ಕೊಳ್ಳಿಲ್ವೇ? ರಾಜಕಾರಣಿಗಳು ಸದಾ ಅಧಿಕಾರದಲ್ಲಿರಬೇಕು ಅಂತ ಬಯಸ್ತಾರೆ. ಅಲ್ಲಿ ನೈತಿಕತೆಯ ಪ್ರಶ್ನೆ ಅವರಲ್ಲಂತೂ ಇರೋದಿಲ್ಲ. ಇನ್ನು TVK ಇಂಡಿ ಕೂಟದಲ್ಲಿ ಭಾಗಿಯಾದ್ರೆ DMK ಅಲ್ಲಿರೋದಕ್ಕೆ ಸಾಧ್ಯ ಆಗದೆ ಇರಬಹುದು, ಅವರಲ್ಲಿಂದ ಹೊರ ಬರಬಹುದು. ಹಾಗಂತ ಅವರು BJP ಜೊತೆ ಸೇರ್ತಾರೆ ಅಂತಲ್ಲ. ಆದರೂ ಇಂಡಿ ಕೂಟದಿಂದ DMK ಹೊರ ಬಂದ್ರೆ ಲೋಕಸಭೆಯಲ್ಲಿ ಇಂಡಿ ಮೈತ್ರಿಕೂಟದ ಬಲ ಕುಸಿಯುತ್ತೆ. DMK 22 ಲೋಕಸಭಾ ಸದಸ್ಯರನ್ನ ಹೊಂದಿದೆ, ಹಾಗೆ 8 ಮಂದಿ ರಾಜ್ಯಸಭಾ ಸದಸ್ಯರನ್ನ ಕೂಡ ಹೊಂದಿದೆ. ಸೊ ಇಲ್ಲಿ ಕಾಂಗ್ರೆಸ್ DMKಗಳು ದೂರ ಆದ್ರೆ ಅದರ ಇಂಪ್ಯಾಕ್ಟ್ ಇಂಡಿ ಕೂಟದ ಒಗ್ಗಟ್ಟಿನ ಮೇಲೆ ಬೀಳುತ್ತೆ. ಇನ್ನು ಕಾಂಗ್ರೆಸ್ ಪಕ್ಷ DMK ಬೆಂಬಲದೊಂದಿಗೆ ತಮಿಳುನಾಡಲ್ಲಿ 9 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿದೆ. ಈಗ ಇವರು TVK ಜೊತೆ ಹೋದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ TVK ಅವರಿಗೆ ಅಷ್ಟೇ ಸ್ಥಾನಗಳನ್ನ ಬಿಟ್ಟು ಕೊಡುತ್ತಾ, ಗೆಲ್ಲಿಸಿ ಕೊಡುತ್ತಾ, ಇದರ ಬಗ್ಗೆ ಯಾವ ಗ್ಯಾರಂಟಿನೂ ಇಲ್ಲ. ಇವತ್ತು ರಾಹುಲ್ ಗಾಂಧಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಆಗೋದಿಕ್ಕೆ ದಕ್ಷಿಣದ ಕೊಡುಗೆ ತುಂಬಾನೇ ಹೆಚ್ಚಿದೆ. ಕೇರಳ, ತಮಿಳುನಾಡು, ಕರ್ನಾಟಕ ಹಾಗೂ ತೆಲಂಗಾಣಗಳ ಜೊತೆ ಮಹಾರಾಷ್ಟ್ರದ ಕೊಡುಗೆ ಕೂಡ ಕಾಂಗ್ರೆಸ್ಗೆ ದೊಡ್ಡದಿದೆ. ಒಂದು ವೇಳೆ ಕಾಂಗ್ರೆಸ್ ದಕ್ಷಿಣವನ್ನು ಕೂಡ ಕಳ್ಕೊಂಡ್ರೆ ಅದರಿಂದ ಅವರಿಗೆ ದೊಡ್ಡ ನಷ್ಟ ಆಗುತ್ತೆ. ಇನ್ನು ಕಾಂಗ್ರೆಸ್ನ ಈ ನಡೆಯಿಂದ SP, RJD ಹಾಗೂ ತೃಣಮೂಲ ಕಾಂಗ್ರೆಸ್ಗಳು ನಂಬಿಕೆಯನ್ನ ಕಳ್ಕೊಂಡ್ರೆ ಇಂಡಿ ಮೈತ್ರಿಕೂಟದ ಕಥೆ ವ್ಯಥೆ ಆಗತ್ತೆ. ಸೊ ಇದನ್ನು ಅವರು ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ವಿಜಯ್ ಎಷ್ಟು ಬುದ್ಧಿವಂತ ಅಂದ್ರೆ ಕಾಂಗ್ರೆಸ್ನ ನೆರವನ್ನ ಕೇಳುವುದರ ಜೊತೆಗೆ AIADMK ಜೊತೆ ಕೂಡ ವಿಜಯ್ ಮಾತುಕತೆಗಳನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವ AIADMKಯ ಶಾಸಕಿ ಲಾಟ್ರಿ ಕಿಂಗ್ ಸ್ಯಾಂಟಿಯಾಗೋ ಮಾರ್ಟಿನ್ನ ಪತ್ನಿ ಲಿಮಾರೋಸ್ TVK AIADMKಯ ಜನರಲ್ ಸೆಕ್ರೆಟರಿ ಎಡಪ್ಪಾಡಿ ಪಳನಿಸ್ವಾಮಿ ಜೊತೆ ಮಾತುಕತೆಗಳನ್ನು ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ AIADMK ಸರ್ಕಾರದ ಭಾಗ ಆಗದೇ ಇದ್ರೂ ಕೂಡ ಸರ್ಕಾರದಿಂದ ಒಂದಷ್ಟು ಅನುಕೂಲವನ್ನು ಪಡ್ಕೊಂಡು TVKಗೆ ಬಾಹ್ಯ ಬೆಂಬಲವನ್ನು ಘೋಷಣೆ ಮಾಡಿದರೂ ಕೂಡ ವಿಜಯ್ ಸರ್ಕಾರ ಅಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಇನ್ನು AIADMK ಸುಲಭವಾಗಿ ವಿಜಯ್ ಕೈಗೆ ಸಿಗೋ ಚಾನ್ಸು ಕೂಡ ಅಲ್ಲಿದೆ. ಯಾಕೆಂದರೆ ಕಳೆದ 5 ವರ್ಷಗಳಿಂದ ಅವರು ಅಧಿಕಾರದಿಂದ ದೂರ ಇದ್ದಾರೆ. ಪಕ್ಷಕ್ಕೊಂದು ಲೀಡರ್ಶಿಪ್ ಕೂಡ ಇಲ್ಲ. ಮುಂದೆ ಕೂಡ ಅಧಿಕಾರಕ್ಕೆ ಬರುವ ನಂಬಿಕೆ ಇಲ್ಲ. ಈ ಬಾರಿ ಅವರ ಪಕ್ಷ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಅಲ್ಲಿ ಕೂಡ ಹಸಿದು ಕೂತಿರೋ ಸಾಕಷ್ಟು ನಾಯಕರು ಇರ್ತಾರೆ. ಹೀಗಾಗಿ ಒಂದು ಇಡೀ AIADMK ಜೊತೆ ಮೈತ್ರಿ ಮಾಡ್ಕೊಂಡು ಅವರ ಶಾಸಕರ ಬೆಂಬಲದೊಂದಿಗೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡೋದು, ಅಥವಾ AIADMKಯಲ್ಲಿ
ಖರೀದಿಗೆ ಸಿಗೋ ಶಾಸಕರನ್ನ ಹುಡುಕಿ ಅವರನ್ನ ಖರೀದಿ ಮಾಡಿ ಆ ಮೂಲಕ ಸರ್ಕಾರವನ್ನ ರಚನೆ ಮಾಡೋದು. ಅಲ್ಲಿ ಸದ್ಯಕ್ಕೆ ಬರ್ತಿರೋ ಮಾಹಿತಿ ಪ್ರಕಾರ 30ಕ್ಕೂ ಹೆಚ್ಚು ಶಾಸಕರು ಟಿವಿಕೆಗೆ ಪಕ್ಷಾಂತರ ಮಾಡೋದಕ್ಕೆ ಸಿದ್ಧ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇಲ್ಲಿ ಮೈತ್ರಿ ಹಾಗೂ ವ್ಯಾಪಾರದ ಡೀಲ್ ಅನ್ನ ಲಾಟ್ರಿ ಕಿಂಗ್ ಸ್ಯಾಂಟಿಯಾಗೋ ಮಾರ್ಟಿನ್ನ ಅಳಿಯ ತಗೊಂಡ ಹಾಗೆ ಕಾಣ್ತಾ ಇದೆ. ಟಿವಿಕೆಯಿಂದ ಆರಿಸಿ ಬಂದಿರುವ ಸ್ಯಾಂಟಿಯಾಗೋನ ಅಳಿಯ ಆದವ್ ಅರ್ಜುನ್ ರೆಡ್ಡಿ ಎಡಪ್ಪಾಡಿ ಪಳನಿಸ್ವಾಮಿಯನ್ನ ಭೇಟಿ ಮಾಡಿ ಮಾತುಕತೆಗಳನ್ನ ಮಾಡ್ತಾ ಇದ್ದಾರೆ. ಪಳನಿಸ್ವಾಮಿ ಒಪ್ಪಿದ್ರೂ ಸರಿ, ಒಪ್ಪದೇ ಇದ್ರೆ ಆ ಪಕ್ಷದ ಶಾಸಕರನ್ನೇ ಖರೀದಿ ಮಾಡೋದಕ್ಕೆ ಕೂಡ ಲಾಟ್ರಿ ಹಣ ಅಲ್ಲಿ ಬಳಕೆಯಾಗೋ ಸಾಧ್ಯತೆಗಳಿರತ್ವೆ. ಹಾಗೇನಾದ್ರೂ ಆದ್ರೆ AIADMKಯ ಅಸ್ತಿತ್ವ ಕೂಡ ತಮಿಳುನಾಡಲ್ಲಿ ಭಾಗಶಃ ಮುಗಿದು ಹೋಗುತ್ತೆ. ಸೊ ವಿಜಯ್ ತಮ್ಮ ಮುಂದೆ ಸಾಕಷ್ಟು ಅವಕಾಶಗಳನ್ನು ಇಟ್ಟುಕೊಂಡೇ ಆಟ ಕಟ್ತಾ ಇದ್ದಾರೆ. ಅಲ್ಲಿ ಯಾರು ಸರ್ಕಾರದ ಭಾಗ ಆಗ್ತಾರೆ, ಹಲವಾರು ಸಣ್ಣ ಪುಟ್ಟ ಪಕ್ಷಗಳನ್ನ ಕರ್ಕೊಂಡು ಹೋಗೋದಕ್ಕಿಂತ ಸೈದ್ಧಾಂತಿಕ ವಿರೋಧವೂ ಇಲ್ಲದ, ಅತಿ ದೊಡ್ಡ ರಾಜಕೀಯ ವಿರೋಧಿ ಅಂತಲೂ ಕರೆಸಿಕೊಳ್ಳದ AIADMK ಜೊತೆ ವಿಜಯ್ ಹೋಗೋ ಅವಕಾಶಗಳು ಕೂಡ ಅಲ್ಲಿವೆ. ಅಥವಾ ಅಲ್ಲಿನ ಶಾಸಕರನ್ನ ಖರೀದಿ ಮಾಡಿ ಸರ್ಕಾರ ರಚನೆ ಮಾಡೋ ಅವಕಾಶಗಳು ಇವೆ. ಗೆಳೆಯರೇ, ನಾನು ಆಗಲೇ ಹೇಳಿದ ಹಾಗೆ ರಾಜಕಾರಣದಲ್ಲಿ ನೈತಿಕತೆ, ನಿಷ್ಠೆ ಅವರು ಸನ್ಫ್ಲವರ್ ಇದ್ದಂಗೆ ಅಧಿಕಾರ ಇರೋ ಕಡೆಗೆ ಮುಖ ಮಾಡ್ತಾ ಹೋಗ್ತಾರೆ. ಇಲ್ಲಿ ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು. ಹೇಗೆ ವಿಜಯ್ ಪಕ್ಷದಿಂದ ಸಾಮಾನ್ಯ ಆಟೋ ಡ್ರೈವರು, ಕಾರ್ ಡ್ರೈವರ್ ಮಗ ಇಂಥವರೆಲ್ಲ MLAಗಳಾಗಿದ್ದಾರೋ, ಹಾಗೆ ಲಾಟ್ರಿ ಕಿಂಗ್ ಸ್ಯಾಂಟಿಯಾಗೋ ಮಾರ್ಟಿನ್ನ ಅಳಿಯ ಆದವ್ ಅರ್ಜುನ್ ರೆಡ್ಡಿ ಕೂಡ ಟಿವಿಕೆಯಿಂದಲೇ ಶಾಸಕರಾಗಿದ್ದಾರೆ. ವಿಲಿವಿಕಂ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಆದವ್ ಸ್ಯಾಂಟಿಯಾಗೋ ಮಾರ್ಟಿನ್ನ ಮಗಳನ್ನ ಮದುವೆಯಾಗಿದ್ದಾರೆ. ಇನ್ನು ಮಾರ್ಟಿನ್ನ ಪತ್ನಿ ಅಲ್ಲಿ AIADMKಯ ಶಾಸಕಿ, ಅಳಿಯ ಟಿವಿಕೆಯ ಶಾಸಕ, ಜೊತೆಗೆ ಮಾರ್ಟಿನ್ನ ಮಗ ಕೂಡ ಶಾಸಕ ಆಗಿದ್ದಾನೆ. ಅವನ ಹೆಸರು ಜೋಸ್ ಚಾರ್ಲ್ಸ್. ಪುದುಚೇರಿಯ NDA ಮಿತ್ರ ಪಕ್ಷ ಲಚಿಯಾ ಜನನಾಯಕ ಕಚ್ಚಿ ಪಕ್ಷದಿಂದ ಈ ಮಾರ್ಟಿನ್ನ ಮಗ MLA. ಅಲ್ಲಿಗೆ ಮೂರು ಜನ ಮೂರು ಪಾರ್ಟಿಗಳ MLAಗಳಾಗಿದ್ದಾರೆ. ನಿಜವಾದ ಬುದ್ಧಿವಂತಿಕೆ ಅಂದ್ರೆ ಇವರದ್ದು. ಇದು ಗೆಳೆಯರೆ ವಿಜಯ್ ಬಹುಮತಕ್ಕೆ ಬೇಕಾದ ಶಾಸಕರನ್ನ ಪಡೆಯೋದಕ್ಕೆ ಮಾಡ್ತಾ ಇರೋ ಸರ್ಕಸ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.